ಇಂದಿನಿಂದ ಗಾರ್ಡನ್ ಸಿಟಿ ಆಗಲಿದೆಯಾ ಗಾರ್ಬೇಜ್ ಸಿಟಿ? ಕೆಲಸ ಕಾಯಂಗೊಳಿಸದ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಕಸ ಗುಡಿಸೋ ಪೌರ ಕಾರ್ಮಿಕರು ಇವತ್ತಿನಿಂದಲೇ ಮುಷ್ಕರ ಆರಂಭ ಮಾಡಿದ್ದಾರೆ. ಈಗ ಎಲ್ಲಾ ಕಡೆಯಿಂದಲೂ ಸರ್ಕಾರಕ್ಕೆ ಮುಷ್ಕರದ ಬಿಸಿ. ಚುನಾವಣೆಯ ಸಂದರ್ಭದಲ್ಲಿ ಈಗ ಎಲ್ಲಾ ಜನಪ್ರತಿನಿಧಿಗಳು ಸಿಎಂ ಆದಿಯಾಗಿ ಈಗ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ, ಅನೇಕ ಸಮಾವೇಶಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಈಗ ರಾಜ್ಯ ಸರ್ಕಾರಿ ನೌಕರರು ಹಾಗೆಯೇ ಬಿಬಿಎಂಪಿ ಪೌರ ಕಾರ್ಮಿಕರು ಇವರೆಲ್ಲರೂ ಪ್ರತಿಭಟನೆಗೆ ಇಳಿದಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಐಟಿ ಸಿಟಿಯ ಮಾನ ಹರಾಜಾಗತ್ತಾ ಅನ್ನುವಂತಹ ಪ್ರಶ್ನೆ, ಕಾರ್ಮಿಕರ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪವನ್ನ ಈಗ ಅವರು ಮಾಡ್ತಿದ್ದಾರೆ. ಕೂಡಲೇ ನೇಮಕಾತಿ ಆದೇಶವನ್ನ ರದ್ದು ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡ್ತಿದ್ದಾರೆ. ಎಲ್ಲಾರು ಒದ್ದೆ ಆಗಲ್ಲ ಸರ್, ಯಾರು ಇಲ್ಲೇ ಕೂತ್ಕೊಂತಾರು, ಯಾರು ಹೋಗಲ್ಲ, ಯಾರು ಬಿಡಲ್ಲ. ನಾನು ಆಫೀಸಲ್ಲೇನೆ ಈ ಕಾರ್ಪೀಸ್ ಆಪಿಲ್ಲನೆ ಸಾಯಕ್ಕೆ ರೆಡಿಯಾಗ ಇದೆ. ನಾವ್ ಇಲ್ಲೇ ಕೂತ್ಕೊಂತೀವಿ. ಎತ್ತಿಲ್ಲ ಸರ್, ನಮ್ಮ ಏರಿಯಾನು ಯಾರು ಎತ್ತಿಲ್ಲ. ತುಂಬಾ ಜನ ಮಾಡ್ತಾ ಇದ್ವಿ, ತುಂಬಾ ಜನ ಮಾಡಿಲ್ಲ. ಅವ್ರಿಗೆ ಅವ್ರ ಇನ್ಸ್ಪೆಕ್ಟರ್ ಅವ್ರ ADB ಎಲ್ಲರೂ ಭಯ ಬಿಡ್ತಾ ಇದೆ. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದೆ. ಅದಿಲ್ಲ ಅಂದ್ರೆ ಅವರು ಬರೆಯಕ್ ರೆಡಿ ಆಗಿದೆ. ಅವ್ರು ಮಾಡ್ತಾ ಇದ್ದೇನೆ, ಅವ್ರು ನಿನ್ ಕಾಯಿ ತೆಗಿಬಿಡ್ತೀನಿ, ನಿನ್ ಕಲ್ಸ ಕೊಡಲ್ಲ, ಅದಿಲ್ಲ ಇದಿಲ್ಲ ಹೇಳ್ಬಿಡ್ತಾ ಇದೆ. ನಾವು ಎಲ್ಲಾರ್ಗು ಕಾಯಂ ಆಗ್ಬೇಕಂತ ಕೇಳ್ತೀವಿ ಸರ್. ಇವಾಗ ಅವ್ರಿಗೆ 3500 ಜನ ಏನ್ ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ವಾ, ಅವ್ರಿಗೆ ಮಾಡ್ಬಿಟ್ಟು 55 ವರ್ಷಕ್ಕೆ ಮಾಡ್ಬಿಟ್ಟು ಮನೆ ಕಳ್ಸಿಬಿಟ್ರೆ ಮಿಗ್ದವ್ರೆಲ್ಲ ಎಲ್ಲೋಗ್ಬೇಕು ಸರ್. ಅವ್ರು ಏನಕ್ಕೆ ಈ ತರ ಮಾಡಿದಾರಂತ ಗೊತ್ತಿಲ್ಲ, ಅವ್ರು ಯಾಕೆ ಮಾಡಿದಾರಂತಾನೆ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಹೌದು ಸರ್, ಮೋಸ ಆಗಿದೆ. ಎಲ್ಲಾರ್ಗು ಕಾಯಂ ಮಾಡ್ತೀವಂತ ಅವತ್ತು ನಾವು ಎದ್ದು ಬಂದಿದ್ದು, ಎಲ್ಲಾರ್ಗು ಆಗುತ್ತೆ ಅಂತ ಎದ್ದು ಬಂದಿದ್ದು. ನಾವ್ ಇವತ್ ನೋಡಿದ್ರೆ ವಯಸ್ಸಾದವ್ರಿಗೆ ಮಾತ್ರ ಮಾಡಿದೀವಿ, 15 ವರ್ಷ 20 ವರ್ಷ ಆಗಿರೋರ್ಗೆ ಮಾಡ್ತಾ ಇಲ್ಲ. 55 ವರ್ಷ ಮಾಡ್ಬಿಟ್ಟು ಅವ್ರು ಏನ್ ತಿಂತಾರೆ ಅಲ್ಲ, ಅವ್ರಿಗೆ ಏನ್ ತಿಂತಾರೆ ಅವರು? ಅವ್ರಿಗೆ ಮಾಡ್ಬಿಟ್ಟು ರಿಟೈರ್ಡ್ ಕಳ್ಸಿಬಿಟ್ಟು ಮನೆ ಕಳ್ಸಿಬಿಟ್ರೆ ನಾವೇನ್ ತಿನ್ಬೇಕು ಸರ್ ಹೇಳಿ? ನಮ್ಗೇನ್ ಆಧಾರ? ನಮ್ಗೆ ಪರ್ಮನೆಂಟ್ ಆಗುತ್ತೆ ಮುಂದ್ಗಡೆ ಅಂತ ಏನು ಆಧಾರ ಇಲ್ವಲ್ಲ. ನಮ್ಗೆ ಆಗುತ್ತೆ ಅಂತಾನ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಇದು ನಮ್ಗೂ ಮಾಡಿದ್ರೆ ನಮ್ಗೂ ಒಳ್ಳೇದಲ್ಲ ಸರ್, ನಮ್ಗೂ ಊಟ ಸಿಗುತ್ತಲ್ಲ. ಸೊ ಅಧಿಕಾರಿಗಳ ಎಡವಟ್ಟು ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರತಿಭಟನಾ ಸ್ಥಳದಿಂದನೇ. ಶರಣು ಹಂಪಿ, ಈಗ 100 ಬೇಡಿಕೆಗಳಿದೆ, ಕಾಯಮಾತಿಯ ಮುಖ್ಯ ಬೇಡಿಕೆ ಇವರದ್ದು ಅಂತ ಹೇಳಿ. ಸೊ ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೆ ಇವರು ಹಿಂತೆಗೆದುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಸರ್ಕಾರ ಬಂದಿರುವಂತಹ ಆಪ್ಷನ್ ಏನು? ನವಿತಾ, ಪ್ರತಿಭಟನೆಯನ್ನಂತೂ ಮುಂದುವರಿಸಿದ್ದಾರೆ. ಗಾರ್ಬೇಜ್ ಸಿಟಿ ಆಗಿ ಎಲ್ಲಿ ಬೆಂಗಳೂರು ಮಾರ್ಪಾಟಾಗ್ತದೆ ಅನ್ನುವಂತಹ ಆತಂಕ ಈಗ ಹೆಚ್ಚಾಗ್ತಾ ಇರೋದು. ಕಳೆದ 3 ದಿನಗಳಿಂದನೂ ಕೂಡ, ಇವತ್ತಿನಿಂದ ಯಾರು ಕೂಡ ಬೆಂಗಳೂರಿನಲ್ಲಿ ಬಹುತೇಕ 7 ವಲಯಗಳಲ್ಲೂ ಕೂಡ ಯಾರು ಪೌರ ಕಾರ್ಮಿಕರು ಕಸ ಸಂಗ್ರಹಣೆ ಅಥವಾ ಕಸ ವಿಲೇವಾರಿ ಈ ಕಾರ್ಯಗಳಲ್ಲಿ ಯಾರು ಕೂಡ ಭಾಗಿಯಾಗ್ತಾ ಇಲ್ಲ. ಕೆಲ ವಲಯಗಳಲ್ಲಿ ಕೆಲವೊಂದಷ್ಟು ಜನ ಒತ್ತಾಯಪೂರ್ವಕವಾಗಿ ಅಧಿಕಾರಿಗಳು ಒತ್ತಾಯ ಮಾಡಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಪ್ರಮುಖವಾದಂತಹ ಬೇಡಿಕೆ ಇರೋದು ಕಾಯಂಗೊಳಿಸಿ ಅಂತ ಹೇಳಿ. ಈ ಮೊದಲು ನೀವು ನೀಡಿದಂತ ಆಶ್ವಾಸನೆ ಏನಿದೆ, ಯಾರೋ ಒಬ್ಬರಿಗೆ ಇಬ್ಬರಿಗೆ ನೀವು ಕಾಯಂಗೊಳಿಸಿದ್ರೆ ಅಲ್ಲ, ಮತ್ತು ಪಟ್ಟಿಯಲ್ಲೂ ಕೂಡ 3643 ಮೊದಲ ಹಂತದಲ್ಲಿ ಕಾಯಂ ಏನ್ಗೊಳಿಸ್ತಾ ಇದ್ರಿ ಗುತ್ತಿಗೆ ನೌಕರನ ಪೌರ ಕಾರ್ಮಿಕರನ್ನ, ಅದರಲ್ಲಿ ಸಾಕಷ್ಟು ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ. ದುಡ್ಡು ಕೊಟ್ರೆ ಲೀಸ್ಟ್ ಅನ್ನ ಮೊದಲ ಹಂತದಲ್ಲೂ ಕೂಡ ತರ್ತಿದ್ದೀರಿ. ಈ ರೀತಿಯಾಗಿ 12ರಿಂದ 14 ವರ್ಷ ಕೆಲಸ ಮಾಡಿದಂಥವರಿಗೆ ನೀವು ಪಟ್ಟಿಯಲ್ಲಿ ಆಯ್ಕೆ ಮಾಡ್ತಿಲ್ಲ, ಹೆಸರನ್ನ ಪ್ರಕಟಪಡಿಸ್ತಾ ಇಲ್ಲ. ಆದ್ರೆ ನಿಮ್ಗೆ 2 ವರ್ಷ 3 ವರ್ಷ ಕೆಲಸ ಮಾಡಿದಂಥವ್ರಿಗೆ ನೀವು ಆಡ್ ಮಾಡ್ತೀರ ಅನ್ನೋದಾದ್ರೆ ಇಲ್ಲಿ ಭ್ರಷ್ಟಾಚಾರ ಬಹಳ ದೊಡ್ಡದಾಗಿ ನಡೆದಿದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಒಟ್ಟು ಬಹುತೇಕ ಎಲ್ಲ ವಲಯಗಳಿಂದನೂ ಕೂಡ ಪೌರ ಕಾರ್ಮಿಕರು ಬಂದಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಯಾರು ಕಸವನ್ನ ಗುಡಿಸ್ತಾ ಇಲ್ಲ. ಸೊ ಇದರ ಇಂಪ್ಯಾಕ್ಟ್ 2 ದಿನ ಹೀಗೆ ಬಿಟ್ರೆ ದೊಡ್ಡದಾಗುತ್ತೆ. ಈ ಹಿಂದೆ ಗಾರ್ಬೇಜ್ ಸಿಟಿ ಆಗಿ ಯಾವ ರೀತಿಯಾಗಿ ಕುಖ್ಯಾತಿಯನ್ನು ಪಡೆದಿತ್ತು ಮತ್ತು ಅದರ ಪರಿಣಾಮ ಜನಸಾಮಾನ್ಯರು ಯಾವ ರೀತಿಯಾಗಿ ಎದುರಿಸಬೇಕಾಯ್ತು ಅನ್ನೋದು ಕೂಡ ಗೊತ್ತಿದೆ. ಇದು ಮತ್ತೊಂದು ಸಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿಲಿಕಾನ್ ಸಿಟಿ ಅಂತ ಹೇಳಿ ಹೆಸರುವಾಸಿ ಆಗಿದೆ, ಐಟಿ ಸಿಟಿ ಅಂತ ಹೇಳಿ ಹೆಸರುವಾಸಿ ಆಗಿದೆ. ಅದು ಗಾರ್ಬೇಜ್ ಸಿಟಿ ಆಗಿ ಮತ್ತೆ ಕುಖ್ಯಾತಿಯನ್ನ ಪಡಿಬಾರ್ದು. ಬಿಸಿಲಲ್ಲೂ ಕೂಡ ಸಾಕಷ್ಟು ಜನ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವ್ರನ್ನು ಕೂಡ ಮಾತಾಡಿಸ್ತೀನಿ, ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ನಿಮ್ಮ ಬೇಡಿಕೆ ಏನಮ್ಮ? ನಿಮ್ ಪರ್ಮನೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಅವರು, ಈಗ ಏನ್ ಹೇಳ್ತಾ ಇದಾರೆ? ಈಗೇನ್ ಹೇಳ್ತಾರ ಮಾಡಲ್ಲ ಸರ್. 3,000 ಜನ ಏನ್ ತೆಗೆದಿದ್ದಾರೋ
ಅದನ್ನೇ ಕಾಯಂ ಅಂತಂದು ಬಿಟ್ಟಿದ್ದಾರೆ. ಅದ್ರಿಗೆ ನಾವು 20 ವರ್ಷದಿಂದ 25 ವರ್ಷದಿಂದ 15 ವರ್ಷದಿಂದ ಕೆಲಸ ಮಾಡ್ತಾ ಇರೋರಿಗೆ ನಾಮನೇ ಏನು. ಓಕೆ, ಈ ರೀತಿಯಾಗಿ ಬಹಳಷ್ಟು ಜನ ಎಲ್ಲರೂ ಕೂಡ ಪೌರ ಕಾರ್ಮಿಕರು ಹೇಳ್ತಾ ಇರೋದು. ಇಲ್ಲಿ 3643 ಜನ ಏನ್ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಅವರೇ ಹೇಳಿದ ಹಾಗೆ 3643 ಕಾರ್ಮಿಕರ ನೇರ ನೇಮಕಾತಿ ಮಾಡೋದಕ್ಕೆ ಸೂಚನೆ ಮಾಡಿದ್ರು. ಅದರಲ್ಲಿ ಒಂದು ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇವರ ಆರೋಪ. ಸೊ ಈಗ 16,000 ಕಾರ್ಮಿಕರು ಪ್ರತಿಭಟನೆ ಮಾಡ್ತಾರೆ. ಅವರೆಲ್ಲರನ್ನು ಕಾಯಂ ಮಾಡಬೇಕಾ ಅಥವಾ ಇನ್ನು ಎಷ್ಟು ಜನ ಕಾಯಂ ಆಗ್ಬೇಕು ಅಂತ ಹೇಳಿ ಅಲ್ಲಿ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಬಿಬಿಎಂಪಿಯಲ್ಲಿ 2800 ಜನ ಕಾಯಂ ಈಗಾಗಲೇ ಆಗಿರುವಂತಹ ಪೌರ ಕಾರ್ಮಿಕರಿದ್ದಾರೆ. ಅವರು ಕೂಡ ಇದೇ ರೀತಿಯಾದಂತಹ ಕಸ ಗುಡಿಸುವ ವಿಲೇವಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತವ್ರು ಅಂದ್ರೆ 12,000ಕ್ಕೂ ಹೆಚ್ಚು ಜನ ಇದ್ದಾರೆ. ಇದರಲ್ಲಿ ಆದ್ಯತಾನುಸಾರವಾಗಿ ನಿಮ್ ಮೊದಲಿಂದನೂ ಕೂಡ 6 ರಿಂದ 8 ವರ್ಷ 9 ವರ್ಷ 10 ವರ್ಷ ಕೆಲಸ ಮಾಡಿದಂತ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಬರೀ 3,000 ಮಾಡ್ಕೊಂಡ್ರೆ ಅಂದ್ರೆ 3,000ದಷ್ಟು ಜನರನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಉಳಿದಂತವರ ನಿಜವಾಗ್ಲೂ ಅವ್ರಿಗೆ ನೀವು ಬೇಡಿಕೆಯನ್ನು ಈಡೇರಿಸಿದಂತ ಆಗೋದಿಲ್ಲ. ಮತ್ತು ಸರ್ಕಾರನು ಕೂಡ ಕಾಲ ಕಾಲಕ್ಕೆ ನಿಮಗೆ ಬೃಹತ್ ಸಮಾವೇಶಗಳಲ್ಲಿ ಹೇಳಿದ್ದು ಪೌರ ಕಾರ್ಮಿಕರು ಎಲ್ಲರನ್ನೂ ಕೂಡ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ನೇರ ನೇಮಕಾತಿಯಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಆ ಘೋಷಣೆಯ ರೀತಿಯಾಗಿ ಯಾರ್ಯಾರು ನಿಜವಾಗ್ಲೂ ಆದ್ಯತಾನುಸಾರವಾಗಿ ನಿಜವಾದ ಫಲಾನುಭವಿಗಳಿದ್ದಾರೆ ಅವರು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳುವಂತ ಪ್ರಕ್ರಿಯೆನೂ ಕೂಡ ಬಹಳ ಸ್ಪಷ್ಟವಾಗಿರ್ಬೇಕು. ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಬಾರ್ದು ಅಂತೇಳಿ. ಆದ್ರೆ ಆರಂಭದಲ್ಲೇ ಬಿಬಿಎಂಪಿಯ ಅಧಿಕಾರಿಗಳು 3683 ಏನೋ ಒಂದು ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲೇ ಭ್ರಷ್ಟಾಚಾರ ಆಗಿದೆ, ಅಧಿಕಾರಿಗಳು ದುಡ್ಡು ತಿಂದಿದ್ದಾರೆ ಅನ್ನುವಂತ ಆರೋಪ ಇದೆ. ಇದನ್ನು ಸರಿಪಡಿಸಬೇಕು. ಮತ್ತು ಉಳಿದಂತ ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೂ ಕೂಡ ನೇರ ನೇಮಕಾತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಈಗ ಆಗ್ರಹವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.